ಎರೆಹುಳು ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟನ್ನು ಮನೆಯಲ್ಲೇ ಸುಲಭವಾಗಿ ತಯಾರು ಮಾಡಬಹುದಾದಂತಹ ಮೊದಲನೇ ವಿಡಿಯೋನ ನಾನು ಮಹೀಸ್ ಗ್ರೀನ್ ವೈಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಕೆಲವು ಕ್ಲಿಪ್ಸ್ನ ಮಾತ್ರ ನಾನು ಇಲ್ಲಿ ತಗೊಂಡಿರೋವಂಥದ್ದು. ಇವತ್ತಿನ ದಿನ ಎರಡನೇ ಹಂತವಾಗಿ ನಾವು ಕಾಂಪೋಸ್ಟನ್ನು ತಯಾರು ಮಾಡೋದಕ್ಕೆ ಏನೇನೆಲ್ಲ ನಾವು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ವೈಟ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ವರ್ಮಿ ಕಾಂಪೋಸ್ಟ್ ತಯಾರಿಕೆಗೆ ನಾನು ಎಲ್ಲ ಲೇಯರ್ಸ್ ಅಂತಂದರೆ ಒಂದು ತರಗೆಲೆ ಮಣ್ಣು ಎಲ್ಲವನ್ನು ತುಂಬಿಟ್ಟಿದ್ದಂತಹ ಡ್ರಮ್ಗೆ ಇವತ್ತು ನಾನು ಎರೆಹುಳಗಳನ್ನ ಹಾಕುವಂತಹ ದಿನ. ಯಾಕಂತಂದರೆ ಅದು ಅಡ್ಜಸ್ಟ್ ಆಗಿ ಎಕ್ಸೆಸ್ ಆಫ್ ಹೀಟ್ ಎಲ್ಲ ಕಡಿಮೆ ಆದಮೇಲೆ ನಾವು ಎರೆಹುಳಗಳನ್ನ ಆ ಡ್ರಮ್ ಒಳಗಡೆ ಹಾಕಬೇಕು. ಹಾಗಾಗಿ ಮಣ್ಣು ಕೂಡ ತಂಪಾಗಿತ್ತು, ಸ್ಮೆಲ್ ಕೂಡ ಕೆಟ್ಟ ಸ್ಮೆಲ್ ಥರ ಏನು ಬರ್ತಿರ್ಲಿಲ್ಲ. ಸೊ ಹಾಗಾಗಿ ನಾನಿವತ್ತು ಎರೆಹುಳುಗಳನ್ನ ಹಾಕೋದು ಅಂತ ಹೇಳಿ ನಾನು ನನ್ನ ಗಾರ್ಡನಲ್ಲಿ ಯಾವಾಗೆಲ್ಲ ಕೆಲಸ ಮಾಡೋಕ್ಕೆ ಹೋದಾಗ ಸಿಕ್ಕಿದಂತಹ ಎರೆಹುಳುಗಳನ್ನ ಒಂದು ಬಕೆಟಲ್ಲಿ ಮಣ್ಣು ತುಂಬಿಸಿ ನಾನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೆ. ಸೊ ಇವತ್ತು ಆ ಎಲ್ಲ ಎರೆಹುಳುಗಳನ್ನು ಕೂಡ ಕಲೆಕ್ಟ್ ಮಾಡಿ ಇವತ್ತು ಆ ವರ್ಮಿ ಕಂಪೋಸ್ಟ್ ತಯಾರಿಕೆಯ ಡ್ರಮ್ಮಲ್ಲಿ ಹಾಕೋದು ಅಂತ ಹೇಳಿ ನಾನು ಇವತ್ತೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಎರೆಹುಳುಗಳು ಹೆಚ್ಚು ಇದ್ದಷ್ಟು ಕೂಡ ಕಾಂಪೋಸ್ಟು ನಮಗೆ ಬಹಳ ಉತ್ತಮವಾಗಿ ಮತ್ತು ನಾವು ನಿರೀಕ್ಷಿಸಿದಂತೆ ತಯಾರಾಗೋದಕ್ಕೆ ಅದು ಸಹಾಯ ಆಗುತ್ತೆ. ಸೊ ನೀವು ಕೂಡ ನಿಮ್ಮ ಗಾರ್ಡನಲ್ಲಿ ಸಿಗುವಂತಹ ಎರೆಹುಳುಗಳನ್ನೆಲ್ಲ ಹಿಂಗೆ ಕಲೆಕ್ಟ್ ಮಾಡಿ ಇಟ್ಕೊಂಡು ಕಾಂಪೋಸ್ಟನ್ನು ನಾವು ಆರಾಮಾಗಿ ತಯಾರಿಸಬಹುದು. ಯಾಕೆ ವರ್ಮಿ ಕಾಂಪೋಸ್ಟ್ ತಯಾರಿಕೆಗೆ ಇಷ್ಟೊಂದು ಮಹತ್ವ ಅಂತಂದರೆ, ನಾವು ಅಮೆಝಾನ್, ಫ್ಲಿಪ್ಕಾರ್ಟ್ ಹೀಗೆ ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ತಗೊಳ್ತೀವಿ ಅಂತಂದರೆ ಅದು 5 kg ಬ್ಯಾಗಿಗೆಲ್ಲ ತುಂಬ ಕಾಸ್ಟ್ ಇರುತ್ತೆ ಮತ್ತು 1-2 ಸಲ ಯೂಸ್ ಮಾಡ್ತಾ ಹೋಯಿತು ಅಂತಂದರೆ ಖಾಲಿನೇ ಆಗೋಗುತ್ತೆ. ಹಾಗಾಗಿ ನಾವು ನಮ್ಮ ಕಿಚನಲ್ಲಿ ಸಿಗುವಂತಹ ಕಿಚನ್ ವೇಸ್ಟ್ ಆಗಿರ್ಬೋದು, ಗಾರ್ಡನ್ನಲ್ಲಿ ಬಿದ್ದು ಕೊಳೆಯುವಂತಹ ಎಲೆಗಳು, ಇದೇ ರೀತಿಯ ವೇಸ್ಟ್ ಅನ್ನೋ ವಸ್ತುಗಳನ್ನ ಬಳಸ್ಕೊಂಡು ನಾವೇ ನಮ್ಮ ಗಾರ್ಡನ್ಗೆ ಬೇಕಾಗುವಷ್ಟು ಕಾಂಪೋಸ್ಟನ್ನು ತಯಾರು ಮಾಡಬಹುದು. ಸೊ ಎರೆಹುಳುಗಳನ್ನ ಹಾಕಿದ ನಂತರ ಅಂತಂದರೆ ಒಂದು 3-4 ದಿನ ಆದಮೇಲೆ ನಾನು ಪ್ರತಿದಿನವೂ ಕೂಡ ಏನೇನೆಲ್ಲ ಕಿಚನ್ ವೇಸ್ಟ್ ಇರುತ್ತೋ ಅದನ್ನು ಆ್ಯಡ್ ಮಾಡ್ತಾ ಬರ್ತಾ ಇದ್ದೀನಿ. ಅದ್ರ ಜೊತೆಯಲ್ಲೇ ನಾನು ನನ್ನ ಗಾರ್ಡನಲ್ಲಿ ಯಾವಾಗಲೇ ಆಗಲಿ ಪ್ರತಿನಿತ್ಯ ಒಂದು 5-6 ಎರೆಹುಳುಗಳು ಸಿಗ್ತಾನೆ ಇರ್ತವೆ. ಸೊ ಅವೆಲ್ಲವುಗಳನ್ನು ಕೂಡ ನಾನು ಈ ಕಾಂಪೋಸ್ಟ್ ತಯಾರಿಕೆಯ ಡ್ರಮ್ ಒಳಗಡೆ ಹಾಕ್ತಾ ಇರ್ತೀನಿ. ಸೊ ಇನ್ನು ನೆಕ್ಸ್ಟ್ ಸ್ಟೆಪ್ ನೀವು ನೋಡ್ತಾ ಇರ್ಬೋದು, ನಾವು ಪ್ರತಿ ಸಲ ಕಿಚನ್ ವೇಸ್ಟ್ ಹಾಕಿದಾಗ ಅದ್ರ ಮೇಲ್ಗಡೆ ನಾನು ತರಗೆಲೆಗಳು ಅಂತಂದರೆ ಮರದ ಎಲೆಗಳು, ಒಣಗಿರೋ ಎಲೆಗಳು ಮತ್ತು ಅದ್ರ ಮೇಲೆ ಒಂದು ತೆಳುವಾದ ಲೇಯರ್ ಮಣ್ಣನ್ನು ಮಾತ್ರ ಹಾಕಬೇಕು, ಹೆಚ್ಚು ಮಣ್ಣನ್ನು ಹಾಕಬಾರ್ದು. ಮತ್ತು ಸ್ವಲ್ಪ ನೀರನ್ನು ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಕಾಂಪೋಸ್ಟು ಸ್ವಲ್ಪ ಮಟ್ಟಿನ ತೇವಾಂಶ ಬೇಕಾಗುತ್ತೆ. ಸೊ ಇದು ಒಂದಿನದ ಪ್ರೋಸೆಸ್ ಅಲ್ಲ, ಸುಮಾರು ದಿನಗಳಿಂದ ನನಗೆ ಸಿಗುವಂತಹ ಎರೆಹುಳಗಳನ್ನ ಹಾಕಿ ಈ ರೀತಿಯ ಒಂದು ಕಾಂಪೋಸ್ಟ್ ತಯಾರಿಕೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿರೋವಂಥದ್ದು. ಕಿಚನ್ ವೇಸ್ಟ್ ಕೂಡ ಅಷ್ಟೇ, ನಾನು ಡ್ರಮ್ಮು ಒಂದು 80-85% ತುಂಬವರೆಗೂ ಕೂಡ ಕಿಚನ್ ವೇಸ್ಟನ್ನು ಹಾಕಿದ್ದೀನಿ. ಸೊ ಪ್ರತಿ ಸಲ ನಾವು ಕಿಚನ್ ವೇಸ್ಟ್ ಹಾಕಿದಾಗಲೂ ಕೂಡ ಈ ರೀತಿಯ ಒಂದು ಮಣ್ಣಿನ ಲೇಯರ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಮಣ್ಣು ಪ್ಲಸ್ ಇದರಲ್ಲಿ ಕೌಡಂಗ್ ಕಾಂಪೋಸ್ಟ್ ಅಂತಂದರೆ ಒಣಗಿರುವಂತಹ ಸಗಣಿ ಗೊಬ್ಬರ ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು, ಯಾವಾಗಲೂ ಬೇಕಾಗತ್ತೆ ಅಂತ ಹೇಳಿ. ಸೊ ಅದನ್ನು ಕೂಡ ನಾನು ಒಂದು ಮೇಲ್ಗಡೆ ತರಕಾರಿ ಸಿಪ್ಪೆಗಳನ್ನೆಲ್ಲ ಹಾಕಿದ ಮೇಲೆ ಹಾಕಬೇಕಾಗುತ್ತೆ. ನಮ್ಮ ಮಹೀಸ್ ಗ್ರೀನ್ ವೈಟ್ಸ್ ಯೂಟ್ಯೂಬ್ ಚಾನಲ್ನ ಒಬ್ಬರು ವ್ಯೂವರು ಕಾಮೆಂಟ್ ಮಾಡಿದರು, ಶುದ್ಧ ಕನ್ನಡದಲ್ಲಿ ಮಾತಾಡಿ ಅಂತ. ನನಗಂತೂ ಅದು ನೋಡಿದಾಗ ಬಹಳ ಖುಷಿನೇ ಆಗೋಯಿತು. ನಾನು ಯಾಕೆ ಒಂದು ಸ್ವಲ್ಪ ಇಂಗ್ಲೀಷ್ ಯಾಕೆ ಬಳಸ್ತೀನಿ ಅಂತಂದರೆ, ನಾನು ಇಂಗ್ಲೀಷ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ಅದು ಯೂಶ್ವಲಿ ನಾನು ಕನ್ನಡ ಜೊತೆ ಇಂಗ್ಲೀಷ್ ಕೂಡ ಬಳಸ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಿಂದ ನಾನು ಮ್ಯಾಕ್ಸಿಮಮ್ ಕನ್ನಡದಲ್ಲಿ ಮಾತಾಡಿ ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ ಬಳಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ನಿಮ್ಮ ಸಜೆಷನ್ಗೆ ನಾನು ಈ ವಿಡಿಯೋದ ಮೂಲಕ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಮತ್ತು ತರಕಾರಿ ಸಿಪ್ಪೆಗಳ ಜೊತೆ ಹಣ್ಣಿನ ಸಿಪ್ಪೆಗಳನ್ನು ಕೂಡ ಬಳಸಬಹುದು. ಮತ್ತು ಈ ಹುಳಿ ಅಂಶ ಇರುವಂತಹ ಕಿತ್ತಳೆ ಹಣ್ಣಿನ ಸಿಪ್ಪೆ ಆಗಿರ್ಬೋದು, ನಿಂಬೆ ಹಣ್ಣಿನ ಸಿಪ್ಪೆ, ಈ ರೀತಿಯವನ್ನ ಬಳಸೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಇನ್ನು ಎಲ್ಲ ಈ ಸೌತೆಕಾಯಿ ಸಿಪ್ಪೆ ಆಗಿರಬಹುದು, ಇಂಥವೆಲ್ಲವನ್ನು ಕೂಡ ನಾವು ಆರಾಮಾಗಿ ಈ ವರ್ಮಿ ಕಾಂಪೋಸ್ಟ್ ತಯಾರಿಕೆಗೆ ಬಳಸಬಹುದು. ತರಕಾರಿ ಸಿಪ್ಪೆಗಳು ಎಲ್ಲವನ್ನ ಹಾಕ್ತಾ ಬಂದ ನಂತರದಲ್ಲಿ ಮಣ್ಣನ್ನು ನಾವು ಈ ರೀತಿ ಒಂದು ಗಾರ್ಡನ್ ಟೂಲ್ನ ತಗೊಂಡು ಸಡಿಲಗೊಳಿಸ್ಕೊತಾ ಇರಬೇಕು. ಗಾಳಿ ಆಡೋದಕ್ಕೆ ಇದು ಸಹಾಯ ಆಗುತ್ತೆ ಮತ್ತು ಎರೆಹುಳುಗಳಿಗೆ ಉಸಿರಾಡುವಿಕೆಗೆ ಮತ್ತು ಗಾಳಿ ಸರಾಗವಾಗಿ ಹೋಗೋದಕ್ಕೂ ಕೂಡ ಇದು ಸಹಾಯ ಆಗುತ್ತೆ. ತೀರಾ ಜಾಸ್ತಿನೂ ಕೂಡ ಮಾಡಬಾರ್ದು, ವಾರದಲ್ಲಿ ಒಮ್ಮೆ ಕೂಡ ಮಾಡಬೇಕಷ್ಟೆ.
ಗೊಬ್ಬರ ನಾವು ಪ್ರತಿ ಸಲ ಕಿಚನ್ ವೇಸ್ಟು ಮತ್ತು ಒಣಗಿರುವ ತರಗೆಲೆಗಳನ್ನ ಹಾಕ್ತಾ ಬಂದಂಗೆಲ್ಲ ವಾರ ಕಳೆದಂತೆಲ್ಲ ಗೊಬ್ಬರ ಸ್ವಲ್ಪ ಕಡಿಮೆನೇ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಎರೆಹುಳುಗಳು ನಾವು ಹಾಕುವಂಥ ಸಿಪ್ಪೆ, ಎಲೆ ಇವೆಲ್ಲವುಗಳನ್ನ ತಿಂದು ಕಾಂಪೋಸ್ಟ್ ತಯಾರಾಗೋದಲ್ಲ. ಸೊ ಹಾಗಾಗಿ ಕಡಿಮೆನೇ ಆಗ್ತಾ ಇರುತ್ತೆ, ಅದೇನು ತೊಂದರೆ ಇಲ್ಲ. ಸೊ ಮತ್ತೆ ನಾವು ಇದೇ ಒಂದು ಡ್ರಮ್ಮು ಪೂರ್ತಿ ತುಂಬೋವರೆಗೂ ಹಾಕಬಾರ್ದು. ಒಂದು 90% ಇದ್ದು ಒಂದು 10% ನಾವು ಖಾಲಿನೇ ಉಳಿಸ್ಕೋಬೇಕು. ಅಲ್ಲಿವರೆಗೂ ಕೂಡ ಸೇಮ್ ಪ್ರೋಸೆಸ್ ಅಂತ ಒಣಗಿದ ಎಲೆಗಳು, ಮಣ್ಣು, ತರಕಾರಿ ಸಿಪ್ಪೆಗಳು ಇದೇ ಪ್ರೋಸೆಸ್ನ ಹಾಕಿ ಸ್ವಲ್ಪ ನೀರನ್ನು ನಾವು ಈ ರೀತಿ ಸ್ಪ್ರೇ ಮಾಡ್ತಾ ಇರಬೇಕು. ಆಗ ಕಾಂಪೋಸ್ಟು ಚೆನ್ನಾಗಿ ತಯಾರಾಗುತ್ತೆ. ಮತ್ತು ಡ್ರಮ್ಗಳಲ್ಲಿ ಸೈಡಲ್ಲೆಲ್ಲ ಒಂದು ಸಣ್ಣ ಹೋಲ್ಗಳನ್ನ ಮಾಡ್ಕೊಳೋದು ಕೂಡ ಬಹಳನೇ ಇಂಪಾರ್ಟೆಂಟು. ಗಾಳಿ ಚೆನ್ನಾಗಿ ಹೋದಷ್ಟು ಕೂಡ, ಏರ್ ಸರ್ಕ್ಯುಲೇಟ್ ಆದಷ್ಟು ಕೂಡ ಕಾಂಪೋಸ್ಟ್ ಚೆನ್ನಾಗಿ ತಯಾರಾಗುತ್ತೆ. ಇದು ಲೈವ್ ಪ್ರೂಫು. ನನ್ನ ಗಾರ್ಡನ್ನಲ್ಲಿ ನಾನು ಕೆಲಸ ಮಾಡುವಾಗ ನನಗೆ ಸಿಕ್ಕಿದಂತಹ ಒಂದೇ ದಿನ ನಿಯರ್ಲಿ ಒಂದು 40 ಎರೆಹುಳುಗಳು ಸಿಕ್ಕಿದಂಥವು. ಸೊ ಪ್ರತಿನಿತ್ಯ ಕೆಲಸ ಮಾಡುವಾಗಲೂ ಕೂಡ ಕಡಿಮೆ ಅಂದರೂ ಕೂಡ 3-4 ಎರೆಹುಳುಗಳು ಸಿಗ್ತಾನೆ ಇರುತ್ತೆ. ಸೊ ಇವೆಲ್ಲವೂ ಕೂಡ ಎರೆಹುಳುಗಳು ಕಾಂಪೋಸ್ಟ್ ತಯಾರಿಕೆಗೆ ಬಹಳನೇ ಇಂಪಾರ್ಟೆಂಟು. ನಾವು ನಮ್ಮ ಗಾರ್ಡನ್ನಲ್ಲಿ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದನ್ನು ಕಡಿಮೆ ಮಾಡಿದ್ರೆ ಮಾತ್ರ ಎರೆಹುಳುಗಳು ನಮಗೆ ಸಾಕಷ್ಟು ಸಿಗೋದಕ್ಕೆ ಅದು ಸಹಕಾರಿಯಾಗುತ್ತೆ. ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಹೋಯ್ತು ಅಂತಂದರೆ ಎರೆಹುಳುಗಳ ಸಂತತಿ ಕಡಿಮೆ ಆಗಿ ಮಣ್ಣು ಗ್ರ್ಯಾಜುಯಲಿ ಫಲವತ್ತತೆಯನ್ನು ಕಳ್ಕೊಳ್ತಾ ಬರುತ್ತೆ. ಸೊ ನಮ್ಮ ಗಿಡಗಳು ಕೂಡ ಚೆನ್ನಾಗಿ ಬರದೇ ಇರಬಹುದು. ನಾವು ಮತ್ತೆ ಅಗೈನ್ ರಾಸಾಯನಿಕ ಗೊಬ್ಬರಗಳನ್ನೇ ಬಳಸಬೇಕಾಗುತ್ತೆ. ಪ್ರತಿ ಸಲ ಸಿಕ್ಕಿದಂತಹ ಎರೆಹುಳುಗಳನ್ನು ಕೂಡ ನಾವು ಈ ರೀತಿ ಒಂದು ಚಿಕ್ಕದಾಗಿ ಹೋಲ್ ಮಾಡಿ ನಾವು ಹಾಕಬೇಕು. ತೀರಾ ಕೆಳಗಡೆನೂ ಬೇಡ, ಮೇಲ್ಗಡೆ ಹಾಕಿದ್ರೂ ಕೂಡ ಎರೆಹುಳುಗಳು ಡ್ರಮ್ನ ಕೆಳಭಾಗಕ್ಕೆ ಹೋಗಿ ಗೊಬ್ಬರ ತಯಾರಿಕೆಗೆ ಅವು ತಮ್ಮ ಕೆಲಸವನ್ನು ಮಾಡ್ತಾ ಹೋಗ್ತವೆ. ಈ ಎಲ್ಲ ಎರೆಹುಳುಗಳು ಕೂಡ ನನ್ನ ಗಾರ್ಡನಲ್ಲಿ ನಾನು ಮಣ್ಣಲ್ಲಿ ಏನಾದರೂ ಗಿಡ ಹಾಕಕ್ಕೆ ಹೋದಾಗ ಮಣ್ಣನ್ನು ಅಗೆದಾಗ ಸಿಕ್ಕಿದಂತಹ ಎರೆಹುಳುಗಳು. ಬಹಳ ಖುಷಿಯಾಗೋಯ್ತು ನನಗೆ. ನಿಯರ್ಲಿ ಅಷ್ಟು ದೊಡ್ಡ ಡ್ರಮ್ಮಿಗೆ ನಾವು ಏನಿಲ್ಲ ಅಂದರೂ ಒಂದು 100-200 ಎರೆಹುಳುಗಳನ್ನ ಬಿಡಬೇಕಾಗಿತ್ತು. ಅಷ್ಟೊಂದು ಸಿಗುತ್ತೋ ಸಿಗಲ್ವೋ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ನನ್ನ ಅದೃಷ್ಟ, ನನ್ನ ಗಾರ್ಡನಲ್ಲೇ ಸಾಕಷ್ಟು ಪ್ರಮಾಣದ ಎರೆಹುಳುಗಳು ಸಿಕ್ತು. ಸೊ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸದೇ ಇದ್ದಾಗ ಈ ರೀತಿ ಎರೆಹುಳುಗಳು ಸಿಗೋದಕ್ಕೆ ಅದು ಅವಕಾಶ ಆಗುತ್ತೆ. ಸೊ ಆದಷ್ಟು ಕೂಡ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದನ್ನು ಅವಾಯ್ಡ್ ಮಾಡಿ, ಎರೆಹುಳುಗಳು ನಿಜವಾದ ಗೊಬ್ಬರನ ಇವೇ ತಯಾರು ಮಾಡೋ ಅಂಥದ್ದು ಇರೋವಾಗ ನಾವು ರಾಸಾಯನಿಕ ಗೊಬ್ಬರಗಳಿಗೆ ಹೆಚ್ಚು ಬಳಕೆಯನ್ನು ಕಡಿಮೆ ಮಾಡಿ ಈ ರೀತಿ ಅರ್ಥವಾಂಶನ ಉಳಿಸ್ಕೋಬೋದು. ಮನೆಯಲ್ಲಿ ಗಾರ್ಡನಿಂಗ್ ಮಾಡ್ತಿರೋರು ಅಥವಾ ಟೆರೆಸ್ ಗಾರ್ಡನಿಂಗ್ ಮಾಡ್ತಿರೋವಂಥವ್ರು ಮನೆಯಲ್ಲಿ ಅದನ್ನೇ ಒಂದು ಹಾಬಿಯಾಗಿ ಮಾಡ್ಕೊಂಡಿರೋರಿಗೆ ಖಂಡಿತವಾಗಿಯೂ ಗಿಡಗಳು, ಹೂವು ಪ್ರತಿಯೊಂದು ಚೆನ್ನಾಗಿ ಬರಬೇಕು ಅಂದರೆ ವರ್ಮಿ ಕಾಂಪೋಸ್ಟ್ ಬಹಳನೇ ಇಂಪಾರ್ಟೆಂಟು. ಸೊ ಇದನ್ನು ನಾವು ಮನೆಯಲ್ಲಿ ಈಸಿಯಾಗಿ ತಯಾರು ಮಾಡಬಹುದು. ನಾನು ಹೇಳಿರುವಂಥ ಸ್ಟೆಪ್ಸ್ನ ಚೆನ್ನಾಗಿ ಫಾಲೋ ಮಾಡಿ. ನಾನು ಈ ಹಿಂದೆ 1-2 ಸಲ ವರ್ಮಿ ಕಾಂಪೋಸ್ಟ್ ತಯಾರಿಸಿದಾಗಲೂ ಕೂಡ ನನಗೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನಿನ್ನೂ ಅವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಹಾಗಾಗಿ ನಾನು ಯಾವುದೇ ರೀತಿಯ ವೀಡಿಯೋನ ಮಾಡಿಟ್ಕೊಂಡಿರಲಿಲ್ಲ. ಸೊ ಆವಾಗಲೂ ಕೂಡ ನಾನು ಇದೇ ರೀತಿಯ ಸ್ಟೆಪ್ಸ್ನ ಫಾಲೋ ಮಾಡ್ತಿರೋ ಅಂಥದ್ದು. ಇನ್ನು ಕೊನೆಯ ಹಂತವಾಗಿ ಏನು ಮಾಡಬೇಕು ಅಂತಂದರೆ, ಕಾಂಪೋಸ್ಟು ಒಂದು ಆಲ್ಮೋಸ್ಟು ಸ್ಮೆಲ್ ಬರ್ತಾ ಇಲ್ಲ, ಒಂದಷ್ಟು ಎಲ್ಲ ಕರಗಿದೆ, ನಾವು ಹಾಕಿರುವಂತಹ ಲೇಯರು ತುಂಬ ಕಡಿಮೆ ಆಗಿದೆ, ಗೊಬ್ಬರ ಕೊಳ್ತಂಗಾಗಿದೆ ಅನ್ನೋವಾಗ ಈ ರೀತಿಯ ಒಂದು ಕಾರ್ಡ್ಬೋರ್ಡ್, ಅಂದರೆ ನಾವು ಏನಾದರೂ ಆರ್ಡರ್ ಮಾಡಿ ತರಿಸ್ಕೊಂಡಾಗ ಇದ್ದಂತಹ ಕಾರ್ಡ್ಬೋರ್ಡು ಮತ್ತು ಒಂದಷ್ಟು ನ್ಯೂಸ್ ಪೇಪರ್ನ ಅದ್ರ ಮೇಲ್ಗಡೆ ಲೇಯರ್ ಆಗಿ ಹಾಕಿ ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಇವುಗಳನ್ನು ಅಷ್ಟೇ ತುಂಬ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕು. ಯಾಕಂತಂದರೆ ಮಣ್ಣಿನ ಜೊತೆ ಬೇಗ ಕೊಳೆತು ಕಾಂಪೋಸ್ಟು ಬೇಗ ತಯಾರಾಗೋದಕ್ಕೆ ಸಹಾಯ ಆಗುತ್ತೆ. ದೊಡ್ಡ ಪೀಸ್ಗಳನ್ನ ಹಾಕಲೇಬಾರ್ದು. ನಾವು ಹಾಕೋಕ್ಕಿಂತ ಮುಂಚೆ ಈ ರೀತಿ ನೀರಲ್ಲಿ ಚೆನ್ನಾಗಿ ನೆನೆಸಿ ಅವುಗಳನ್ನ ಹಿಂಡಿ ಈ ರೀತಿ ಹಾಕಬೇಕು. ನೀರು ಜಾಸ್ತಿ ಇರಲೇಬಾರ್ದು. ನಾವು ಹೀಗೆ ಹಿಂಡಿದಾಗ 1-2 ಡ್ರಾಪ್ಸ್ ಇದ್ದರೆ ಓಕೆ, ಜಾಸ್ತಿ ನೀರು ಇರಲೇಬಾರ್ದು. ಸೊ ಈ ರೀತಿ ನಾವು ಹೆಚ್ಚು ಅಂದರೆ ಒಂದು 2-3 ಈ ರೀತಿ ಕಾರ್ಡ್ಬೋರ್ಡ್ಗಳನ್ನ ಹಾಕಿದ್ರೂ ಕೂಡ ಕಾಂಪೋಸ್ಟ್ ಉತ್ತಮವಾಗಿ ತಯಾರಾಗುತ್ತೆ.
ಮತ್ತು ಕಾಂಪೋಸ್ಟ್ ತಯಾರಿಕೆಗೆ ಆಯ್ಕೆ ಮಾಡ್ಕೊಂಡಿರುವಂತಹ ಬಕೆಟ್ ಆಗಿರ್ಬೋದು, ಡ್ರಮ್ಮು, ಅದರಲ್ಲಿ ನಾವು ಚಿಕ್ಕದಾಗಿ ರಂಧ್ರಗಳನ್ನ ಮೀನ್ಸು ಹೋಲನ್ನ ಮಾಡಿರಲೇಬೇಕು. ಯಾಕಂತಂದರೆ ಗಾಳಿ ಅರ್ಥವಾಂಶಕ್ಕೆ ಚೆನ್ನಾಗಿ ಸಿಗಬೇಕು ಮತ್ತು ತುಂಬ ಕತ್ತಲು ಥರ ಮಾಡಬೇಕು. ಆ ವರ್ಮಿ ಕಾಂಪೋಸ್ಟ್ ಒಳಗಡೆ ಯಾವುದೇ ರೀತಿ ಬೆಳಕು ಬೀಳದೇ ರೀತಿ ನೋಡ್ಕೋಬೇಕು. ಗಾಳಿ ಮಾತ್ರ ಸರಾಗವಾಗಿ ಹೋಗೋ ರೀತಿ ಮಾಡ್ಕೊಂಡ್ರೆ ಮಾತ್ರ ನಮಗೆ ಎರೆಹುಳುಗಳು ನಾವು ಹಾಕಿರೋವಂಥವು ಬದುಕಿ ಒಂದು ಒಳ್ಳೆಯ ವರ್ಮಿ ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ತಯಾರಾಗುತ್ತೆ. ಸೊ ನೆಕ್ಸ್ಟ್ ಹಂತದಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ನ್ಯೂಸ್ ಪೇಪರ್ಗಳನ್ನು ಕೂಡ ನೀರಲ್ಲಿ ಅದ್ದಿ ಅವುಗಳನ್ನ ಚೆನ್ನಾಗಿ ಹಿಂಡಿ ಈ ಕಾರ್ಡ್ಬೋರ್ಡ್ ಪೇಪರ್ಗಳನ್ನ ಏನು ಹಾಕಿದ್ದೀನೋ ಅದರ ಟಾಪ್ ಲೇಯರ್ ಆಗಿ ನಾನು ಹಾಕ್ತಿರೋ ಅಂಥದ್ದು. ಸೊ ಮೊದಲನೇ ವಿಡಿಯೋದಲ್ಲಿ ಒಬ್ಬರು ನಮ್ಮ ಚಾನಲ್ನ ವ್ಯೂವರು ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆನ ಅವಾಯ್ಡ್ ಮಾಡಿ ಅವಕ್ಕೆ ವರ್ಮಿ ಕಾಂಪೋಸ್ಟ್ ತಯಾರಿಕೆ ಎರೆಹುಳುಗಳಿಗೆ ಇಷ್ಟ ಆಗಲ್ಲ ಅಂತ ಹೇಳಿದರು. ಸೊ ನಾನು ಹಂಗಾಗಿ ಅವ್ರ ಕಾಮೆಂಟನ್ನು ರೆಸ್ಪೆಕ್ಟ್ ಮಾಡಿ ನಾನು ಅದಾದ ನಂತರದಲ್ಲಿ ಅವುಗಳನ್ನ ಹಾಕೋದನ್ನು ಕಂಟ್ರೋಲ್ ಮಾಡ್ತಾ ಬಂದೆ. ಸೊ ಈ ರೀತಿ ಕಾರ್ಡ್ಬೋರ್ಡ್ ಮತ್ತು ನ್ಯೂಸ್ ಪೇಪರ್ನ ಹಾಕಿದ ನಂತರದಲ್ಲಿ ಅದೆಲ್ಲದೂ ಕೂಡ ಕಾಣದ ರೀತಿ ಒಂದು ಲೇಯರ್ ಮಣ್ಣನ್ನು ಕೂಡ ಹಾಕಬೇಕು. ಸೊ ಮಣ್ಣನ್ನು ಹಾಕಿದ ನಂತರದಲ್ಲಿ ಮತ್ತೆ ತರಗೆಲೆಗಳೆಲ್ಲವನ್ನು ಕೂಡ ಫುಲ್ಲು ಕಂಪ್ಲೀಟ್ ಒಣಗಿರುವಂತಹ ತರಗೆಲೆಗಳು, ಇದು ನಮ್ಮ ಹೊಲದಲ್ಲಿ ಬಿದ್ದಿದ್ದಂತಹ ಹೊಂಗೆ ಮರದ ಎಲೆಗಳು, ಅವನ್ನು ಕೂಡ ಹಾಕ್ತಾ ಇದ್ದೀನಿ. ವರ್ಮಿ ಕಾಂಪೋಸ್ಟ್ ತಯಾರಿಕೆ ವಿಧಾನ ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತೆ. ನಾನು ಇದನ್ನು ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಸಕ್ಸಸ್ ಸಿಕ್ಕಿರೋ ಅಂಥದ್ದು. ಸೊ ಕೊನೆಯ ಲೇಯರ್ ಆಗಿ ನಾನು ಸ್ವಲ್ಪ ಕೋಕೋಪೀಟನ್ನು ಕೂಡ ಹಾಕ್ತಾಯಿದ್ದೀನಿ. ಯಾಕಂತಂದರೆ ತೇವಾಂಶನ ಹಿಡಿದಿಡುವಂತಹ ಕೆಪಾಸಿಟಿ ಆ ಒಂದು ಕೋಕೋಪೀಟ್ಗೆ ಇರೋದ್ರಿಂದ ಈ ರೀತಿ ಮಾಡಿ ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡಬೇಕು. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.